everyone's fine. ಸಿಎಂ ಸ್ಥಾನ ಬಿಟ್ಟುಕೊಡುವ ಸಂದರ್ಭ ಬರುತ್ತೆ ಅಂತ ಡಿನ್ನರ್ ಪಾಲಿಟಿಕ್ಸ್ ಮೊರೆ ಹೋಗಿದ್ದಾರೆ. ಸಿದ್ದರಾಮಯ್ಯ ಕಡೆಯಿಂದ ಡಿನ್ನರ್ ಪಾಲಿಟಿಕ್ಸ್ ಆಯೋಜನೆ ಆಗ್ತಾ ಇದೆ. ಕೊಪ್ಪಳದ ಗಂಗಾವತಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಭಯದಿಂದಾಗಿ ಡಿನ್ನರ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ತಮ್ಮ ಸ್ಥಾನ ಎಲ್ಲಿ ಕೈ ತಪ್ಪುತ್ತು ಅನ್ನುವಂಥ ಭೀತಿ ಅವರು ಕಾಡ್ತಾ ಇದೆ. ಇದು ಜನಾರ್ದನ್ ರೆಡ್ಡಿ ಅವರ ಹೇಳಿಕೆ. ಸಿದ್ದರಾಮಯ್ಯ ಸಿಎಂ ಆಗಿ 2 ವರ್ಷದ ಬಳಿಕ ಡಿಕೆಶಿಗೆ ಹಸ್ತಾಂತರಿಸುವಂಥ ಒಪ್ಪಂದ ಆಗಿದೆ. ಹೈಕಮಾಂಡ್ ಮಟ್ಟದಲ್ಲಿ ಸಿಎಂ ಸ್ಥಾನ ಹಸ್ತಾಂತರ ಆಗಬೇಕು ಅನ್ನುವಂಥ ಒಪ್ಪಂದ ಆಗಿದೆ, ಮಾತುಕತೆಗಳಾಗಿದೆ. ಇದೀಗ ಸಿಎಂ ಸ್ಥಾನ ಬಿಟ್ಟುಕೊಡೋದು ಬೇಡ ಅಂತ ಡಿನ್ನರ್ ಪಾರ್ಟಿ ಆಟ ಶುರು ಮಾಡಿಕೊಂಡಿದ್ದಾರೆ ಅವರು ಮತ್ತು ಅವ್ರ ಬಣದವರು. ಜೊತೆಗೆ ಇಡಿಯಿಂದ ತಪ್ಪಿಸಿಕೊಳ್ಳೋಕೆ ಸಿಎಂ ಸಿದ್ದರಾಮಯ್ಯ ಹಲವು ಸಮಾವೇಶಗಳನ್ನು ಆಯೋಜನೆ ಮಾಡ್ತಿದ್ದಾರೆ. ಅಂದರೆ ಡೈವರ್ಟ್ ಮಾಡಲಿಕ್ಕೆ ರಾಜ್ಯದ ಜನರನ್ನು ನಿರ್ಲಕ್ಷಿಸಿ ಬರೀ ಸಮಾವೇಶ, ಡಿನ್ನರ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು ಅಂತ ರೆಡ್ಡಿ ಆಕ್ರೋಶ ಹೊರಹಾಕಿದ್ದಾರೆ. 2 ವರ್ಷ ಮುಗಿದ ತಕ್ಷಣ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪದವಿಯನ್ನು ಟ್ರಾನ್ಸ್ಫರ್ ಮಾಡಬೇಕನ್ನೋ ಒಪ್ಪಂದ ಡೆಲ್ಲಿಯಲ್ಲಿ ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲಿ ಆಗಿತ್ತು. ಆ 2 ವರ್ಷ ಮೇ ತಿಂಗಳಿಗೆ ಮುಗಿಲಿಕ್ಕೆ ಬರ್ತಾಯಿದೆ. ಇನ್ನೇನು 3 ತಿಂಗಳಿದೆ. ಸೊ ಈ 3 ತಿಂಗಳಲ್ಲಿ ಅಧಿಕಾರ ಹಸ್ತಾಂತರ ಮಾಡಬೇಕನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಸಾರ್ವಜನಿಕ ಸಭೆಗಳನ್ನು ಯಾವುದೋ ಒಂದು ಹೆಸರಲ್ಲಿ ಇಟ್ಕೊಳ್ಳೋದ್ರ ಮೂಲಕ ಒಂದು ಕಡೆ ಇಡಿನಿಂದ ತಪ್ಪಿಸ್ಕೋಬೇಕು ಮತ್ತು ಕಾಂಗ್ರೆಸ್ ಪಕ್ಷದಿಂದ ಅಧಿಕಾರನ ಉಳಿಸ್ಕೋಬೇಕು, ಡಿ ಕೆ ಶಿವಕುಮಾರಿಂದ ತಪ್ಪಿಸ್ಕೋಬೇಕು. ಸೊ ಹಾಗಾಗಿ ಅವರು ಸಾರ್ವಜನಿಕರಲ್ಲಿ ಹೋಗಿ ಬರೀ ಸಭೆಗಳು ಮಾಡೋದ್ರ ಮೂಲಕ ಇಡೀ ರಾಜ್ಯದ ಜನರನ್ನ ಅಭಿವೃದ್ಧಿಯನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ನೋಡ್ರಿ, ಡಿ ಕೆ ಶಿವಕುಮಾರ್ ಒಬ್ಬಂಟಿ ಆಗೋ ಪ್ರಶ್ನೆನೇ ಇಲ್ಲ. ಇಡೀ ಪಾರ್ಟಿ ಹೈಕಮಾಂಡ್ ಅವ್ರ ಜೊತೆ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಮತ್ತು ಆ 3 ತಿಂಗಳ ಸಮಯ ಆದಮೇಲೆ ಸಿದ್ದರಾಮಯ್ಯ ಅವರು ಬಿಡ್ತಾರೋ ಬಿಡೋದಿಲ್ಲ ಅದು ಗೊತ್ತಿಲ್ಲಾಗಲೇ ಬಿಡಿಸ್ಕೊಂಡ ಸೀಟಲ್ಲಿ ಹೋಗಿ ಡಿ ಕೆ ಅವರು ಕೊಡೋದು ಗ್ಯಾರಂಟಿ ಅಷ್ಟೇ. ಸೈಲೆಂಟ್ ಏನಾಗಿಲ್ಲ. ಇವತ್ತು ಇಡಿ ಅವರು ಮುಖ್ಯಮಂತ್ರಿಗಳು ಅವ್ರ ಇಡೀ ಕುಟುಂಬ ಅದರಲ್ಲಿ ಯಾವ ರೀತಿ ಪಾಲ್ಗೊಂಡಿದ್ದಾರೆ, ಅವರ ಇನ್ವಾಲ್ವ್ಮೆಂಟ್ ಹೇಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಲೋಕಾಯುಕ್ತಕ್ಕೆ ಬಹಿರಂಗವಾಗಿ ಲೆಟ್ರ್ ಮೂಲಕ ಅವರು ಬಹಿರಂಗಪಡಿಸಿದ್ದಾರೆ. ಸೊ ಹಾಗಾಗಿ ಅದಕ್ಕೆ ಪ್ರೊಸೀಜರ್ಸ್ ಅವ್ರು ಇನ್ನೂ ಇನ್ವೆಸ್ಟಿಗೇಷನು, ಸಾವಿರಾರು ಮಂದಿ ಬಿನಾಮಿಗಳು. ಇವತ್ತು ನಾನು ನಿಮಗೆ ಹೇಳಿದ್ದೆ, ಇದು ಹಗರಣ ಅಂತಂದರೆ ಕೇವಲ 40-70 ಫ್ಲ್ಯಾಟ್ ಅಲ್ಲ, 14 ಫ್ಲ್ಯಾಟ್ ಅಲ್ಲ, 400ಕ್ಕೂ ಹೆಚ್ಚು ಫ್ಲ್ಯಾಟ್ಗಳು ಈಗಾಗಲೇ ಮಾಲೀಕರೆಲ್ಲ ಬಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಇನ್ನು ನನಗೆ ತಿಳಿದಷ್ಟು ಮಟ್ಟಿಗೆ ಯಾವ ಪ್ರಮಾಣದಲ್ಲಿ ಹೋಗುತ್ತೆ ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ನಡೀತಾ ಇರೋ ಕಾರಣ ಇನ್ನೂ ಆ ಕ್ರಮ ಕೈಗೊಳ್ಳೋದಕ್ಕೆ ಅವ್ರಿಗೆ ಸಮಯ ಬೇಕಾಗಿರ್ಬೋದು. 2 ವರ್ಷ ಮುಗಿದ ತಕ್ಷಣ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು